ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಏನಿದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಯಾರೋ ಪೂಜೆ ಮಾಡ್ತಿರೋದು ತೋರಿಸ್ತಿದ್ದಾರೆ ಅಂತನಾ? ಬಿಕಾಸ್ ಇವತ್ತು ಮಹಾಶಿವರಾತ್ರಿ, ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ. ನಾನು ಪೂಜೆ ಮಾಡೋ ಹಂಗಿರಲಿಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ನಾನೇ ಪೂಜೆ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ನಾನು ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಆಗೋ ಅಷ್ಟರಲ್ಲಿ ಶಿವರಾತ್ರಿ ಮುಗ್ದೋಗಿರುತ್ತೆ. ಸೊ ನಾನು ಶಿವರಾತ್ರಿ ವಿಶ್ ಮಾಡಿಲ್ಲ, ಬಟ್ ಇಟ್ಸ್ ಓಕೆ. ಮಹಾಶಿವರಾತ್ರಿ ಫಾರ್ ಆಲ್ ಯು ಗೈಸ್. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ಹಾಗೆ ನಿಮಗೂ ಒಳ್ಳೇದು ಮಾಡಲಿ. ನನಗೂ ಒಳ್ಳೇದಾಗಬೇಕಂದ್ರೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ರಸಾದ ಏನು ಮಾಡೋಂಗಿರಲಿಲ್ಲ ಅಂತ ಬೆಳಗ್ಗೆನೇ ನಮ್ಮ ಅತ್ತೆನೇ ತಮಟ ಮಾಡಿ ಕೊಟ್ಟು ಕಳಿಸಿದ್ದಾರೆ. ನಮಗೂ ನಮ್ಮ ಅತ್ತೆ ಮನೆಗೂ ದೂರ ಏನಿಲ್ಲ. ಸೊ ಬೆಳಗ್ಗೆ ಹೋಗಿದ್ರು ನನ್ನ ಹಸ್ಬೆಂಡ್, ಅಲ್ಲೇ ಕೊಟ್ಟು ಕಳಿಸಿದ್ದಾರೆ. ಅದೇ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಮಕ್ಕಳು ಕೈಲೂ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ. ಪೂಜೆ ಎಲ್ಲ ಮಾಡಿದ್ರು, ಪೂಜೆ ಎಲ್ಲ ಮಾಡಿ ಎಲ್ಲ ಮಂಗಳಾರತಿ ಕೊಡ್ತಿದ್ದಾರೆ. ನಾನು ತೊಗೊಳಂಗಿಲ್ಲ ಅಂದ್ಬಿಟ್ಟು ದೂರದಿಂದ ನನಗೆ ಆಶೀರ್ವಾದ ಕೊಡ್ತಿದ್ದಾರೆ ನನಗೆ. ಪೂಜೆ ಮುಗಿಸಿ ಊಟ ಮಾಡಿಕೊಂಡು ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ನಮ್ಮ ಅತ್ತೆ ಫೋನ್ ಮಾಡಿದರು ಬನ್ನಿ ಇಲ್ಲಿಗೆ ಅಂತ. ಅದಕ್ಕೆ ನನ್ನ ಹಸ್ಬೆಂಡ್ ಹಾಗೆ ಬಿಟ್ಬಿಟ್ಟು ಹೋಗ್ತೀನಿ ಬನ್ನಿ, ಆಲ್ರೆಡಿ ಮಧ್ಯಾಹ್ನ ಆಗೋಯ್ತು, ಇನ್ನೂ ಸ್ವಲ್ಪ ಕೆಲಸ ಇದೆ, ಇವತ್ತು ಗ್ಯಾರೇಜ್ಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ನಿಮ್ಮನ್ನು ಬಿಟ್ಬಿಟ್ಟು ಹಾಗೆ ಗ್ಯಾರೇಜ್ ಹತ್ರ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ, ನೀವು ಅಲ್ಲೇ ಇರಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಇಲ್ಲ ಅರ್ಜೆಂಟ್ ಕೆಲಸ ಇದೆ, ಯಾರೋ ಕಾಯ್ತಿದ್ದಾರೆ ಅಂತ ಇಲ್ಲೇ ಗ್ಯಾರೇಜ್ ಹತ್ರನೇ ಬಂದ್ವಿ. ಈ ಪಾಪುನ ಎತ್ಕೊಂಡಿರೋದು ನನ್ನ ಹಸ್ಬೆಂಡ್ ತಮ್ಮ, ನನ್ನ ಮೈದ್ನವರು. ಅವಳು ನೋಡಿದ ತಕ್ಷಣ ಹೋಗ್ಬಿಟ್ಲು ಜಿಗಪ್ಪ ಅಂತ. ಇದೇನೆ ನೋಡಿ ನಮ್ಮ ಗ್ಯಾರೇಜು. ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮೈದ್ನವ್ರು ಇಬ್ಬರೂ ಇಲ್ಲೇ ಒಟ್ಟಿಗೆ ಕೆಲಸ ಮಾಡ್ತಾರೆ. ಒಬ್ಬರು ಮೆಕ್ಯಾನಿಕಲ್ಲು, ಒಬ್ಬರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ. ಮೊದಲು ಬೆಂಗಳೂರಲ್ಲಿ ಮಾಡ್ತಾಯಿದ್ರು, ಇವಾಗ ಇಲ್ಲಿ ಮಾಡಿ 1.5 ಇಯರ್ ಆಯಿತು. ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ, ಏನೋ ಮಾತಾಡ್ತಾಯಿದ್ರು. ನಾವು ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿಬಿಟ್ಟು ಆಮೇಲಿಂದ ಮನೆಗೆ ಹೊರಟ್ವಿ. ನೋಡಿ ಇವಾಗ ಬಂದ್ವಿ ಮನೆಗೆ. ಮನೇಲಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿದರು ಬೆಳಗ್ಗೆನೇ. ನಮ್ಮ ಮನೆಗೂ ನಮ್ಮ ಅತ್ತೆ ಮನೆಗೂ ದೂರ ಏನಿಲ್ಲ, ಬೇಗನೆ ಒಂದು 5 ಮಿನಿಟ್ಸಲ್ಲಿ ಬಂದುಬಿಡ್ಬೋದು, ಹತ್ರನೇ. ನೋಡಿ ಪಾಪುನು ಆಟ ಆಡ್ತಾ ಇದ್ದಾಳೆ ನಮ್ಮ ಅತ್ತೆ ಜೊತೆ ಎಲ್ಲ. ಮತ್ತು ಇವರು ನಮ್ಮ ಮೈದ್ನ ಅಂತ ತೋರಿಸಿದ್ನಲ್ಲ ಆವಾಗಲೇ, ಅವ್ರ ಮಿಸ್ಸಸ್ಸು. ಇವರು ರೀಸೆಂಟಾಗಿ ಮದುವೆ ಆಗಿದ್ದು, ಒಂದು 3 ಮಂತ್ಸ್ ಆಯಿತು ಮದುವೆ ಆಗಿ. ಅವರ ಅಜ್ಜಿ ಬಂದಿದ್ದರು, ಅವರೇನೋ ಸ್ವಲ್ಪ ಹುಷಾರಿರಲಿಲ್ಲ ಅಂತ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ಹೀಗೆ ಮಾತಾಡ್ಕೊಂಡು ನಾವು ನಡ್ಕೊಂಡೇ ಹೋಗ್ತಾಯಿದ್ದೀವಿ. ಹಾಸ್ಪಿಟಲ್ ದೂರ ಏನಿರಲಿಲ್ಲ, ಹತ್ರನೇ ಇದೆ. ಅದಕ್ಕೆ ಹಂಗೆ ನಡ್ಕೊಂಡೇ ಹೋದ್ವಿ. ಬಂದ್ವಿ ಕ್ಲಿನಿಕ್ ಹತ್ರ. ಡಾಕ್ಟರೂ ಇದ್ದರು, ಜನ ಏನಷ್ಟು ಇರಲಿಲ್ಲ. ಅವರು ಫಸ್ಟ್ BP ಎಲ್ಲ ಚೆಕ್ ಮಾಡಿದ್ರು, ಏನು ಅಂತ ಎಲ್ಲ ಕೇಳಿ. ಸ್ವಲ್ಪ BP ವೇರಿಯೇಷನ್ ಇತ್ತು, ಸ್ವಲ್ಪ BP ಜಾಸ್ತಿ ಇತ್ತು. ಸೊ ಅದಕ್ಕೆ ಒಂದು ECG ಮತ್ತು ಬ್ಲಡ್ ಟೆಸ್ಟು ಎಲ್ಲ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಬ್ಲಡ್ ಟೆಸ್ಟು ಮತ್ತು ECG ಎಲ್ಲ ಮಾಡಿಸಿದ್ವಿ. ನಾನು ನನ್ನ ಮಕ್ಕಳನ್ನೆಲ್ಲ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಇಬ್ಬರೂನು. ಅವನು ದೊಡ್ಡವನೆಲ್ಲ ಆಟ ಆಡ್ಕೊಂಡಿರ್ತಾನೆ, ಅವಳಿನ್ನೂ ಚಿಕ್ಕವಳು. ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಮನೆಯಲ್ಲೇ ಬಿಟ್ಟು ಬಂದ್ವಿ. ಸುಮ್ಮನೆ ಹಾಸ್ಪಿಟಲ್ಗೆಲ್ಲ ಏನಕ್ಕೆ ಮಕ್ಕಳನ್ನ ಎತ್ಕೊಂಡು ಅಂದ್ಬಿಟ್ಟು, ಹತ್ರನೇ ಇದೆಯಲ್ಲ ಬೇಗ ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವಿ. ECG ಬ್ಲಡ್ ಟೆಸ್ಟ್ ರಿಪೋರ್ಟ್ ಎಲ್ಲ ಬಂತು. ರಿಪೋರ್ಟ್ ಎಲ್ಲ ಡಾಕ್ಟ್ರಿಗೆ ತೋರಿಸಿದ್ವಿ, ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿದ್ರು. ಹಿಂಗೆ ಪೇಯ್ನ್ ಇತ್ತು ಅಂದರೆ ಬನ್ನಿ ಇನ್ನೊಂದು ಸಲ ಅಂತ ಹೇಳಿದ್ದಾರೆ. ಪೇಯ್ನ್ಗೆ ಇಂಜೆಕ್ಷನ್ನು, ಟ್ಯಾಬ್ಲೆಟು ಎಲ್ಲ ಕೊಟ್ಟರು. ಮತ್ತು ಊಟ ತಿಂಡಿ, ಸೊಪ್ಪು ತರಕಾರಿ ಎಲ್ಲ ತೊಗೊಳ್ಳಿ ಅಂತ, ಹಿಂಗೆಲ್ಲ ಹಿಂಗಿರಬೇಕು ಲೈಫ್ ಸ್ಟೈಲ್, ಈ ಥರ ಮೇಂಟೈನ್ ಮಾಡಿ ಅಂತ ಹೇಳಿದ್ರು. ತೋರಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಿಂಗೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ, ಎಲ್ಲರೂ ಇದ್ವಲ್ಲ ಅದಕ್ಕೆ. ಮತ್ತು ನನ್ನ ಮಗ ಮಲಗಿಬಿಟ್ಟಿದ್ದ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮೈದ್ನವ್ರೂ ಕೆಲಸ ಮುಗಿಸ್ಕೊಂಡು ಬಂದರು. ನಮ್ಮ ಮೈದ್ನ ಮತ್ತು ಅವ್ರ ಮಿಸ್ಸಸ್ಸೂ ಸಿದ್ಧಗಂಗೆ ಮಠಕ್ಕೆ ಹೊರಟಿದ್ದಾರೆ, ದೇವಸ್ಥಾನಕ್ಕೆ. ಅವರು ಉಪವಾಸ ಇದ್ದರು. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದಾರೆ. ನಾವು ಹೋಗೋಂಗಿರ್ಲಿಲ್ವಲ್ಲ, ಅದಕ್ಕೆ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ, ಹೆಂಗೋ ಬೇಗ ಬಂದಿದ್ದೀರಲ್ಲ, ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಇಲ್ಲೇನೆ ಅಂತ. ಜಾಸ್ತಿ ದಿನ ಆಗಿತ್ತು ನಾವು ಹಿಂಗೆ ಸುಮ್ಮನೆ ಹೊರಗಡೆ ಹೋಗಿ. ಅದಕ್ಕೆ ಹೋಗ್ತಾಯಿದ್ದೀವಿ. ನನ್ನ ಮಗ ಮಲಗಿದ್ದ, ಮನೇಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀವಿ. ನನ್ನ ಮಗಳನ್ನ ನಮ್ಮ ಅತ್ತೆ ಇಲ್ಲೇ ಹತ್ರ ದೇವಸ್ಥಾನ ಇತ್ತು, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅದಕ್ಕೆ ನಾವಿಬ್ಬರೇ ಹೋಗ್ತಾಯಿದ್ದೀವಿ, ಏನಾದರೂ ಚಾಟ್ಸ್ ತಿನ್ಕೊಂಡು ಬರೋಣ ಅಂತ.
ಬಂದ್ವಿ ಚಾಟ್ಸ್ ತಿನ್ನೋದಕ್ಕೆ. ಇದು ಬಂಗಾರಪೇಟೆ ಚಾಟ್ಸ್ ಅಂತ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನೀವು ಒಂದ್ಸಲ ಟ್ರೈ ಮಾಡಿ ಯಾರಾದರೂ ದಾಬಸ್ಪೇಟೆಯಲ್ಲಿದ್ದರೆ. ನಾವು ತುಂಬ ದಿನ ಆಗೋಗ್ಬಿಟ್ಟಿತ್ತು ಈ ಥರ ಹೊರಗಡೆ ಬಂದು. ಯಾವಾಗಲೂ ಕೆಲಸ ಮನೆ ಇದೇ ಆಗೋಗ್ಬಿಡ್ತಿತ್ತು. ಪಾಪು ಬೇರೆ ಇರೋದ್ರಿಂದ ಎಲ್ಲೂ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಚಾಟ್ಸ್ ಎಲ್ಲ ತಿಂದ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಹೊರಟ್ವಿ ಮನೆಗೆ. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಅತ್ತೆನೂ ಕೂಡ ಮನೆಗೆ ಬಂದಿದ್ದರು. ಪಾಪುನೂ ಅಲ್ಲೇ ಸಿಕ್ಕಿದ್ರು ರೋಡಲ್ಲಿ. ಅವಳನ್ನೂ ಕರ್ಕೊಂಡು ಹಂಗೆ ಹೊರಟ್ವಿ ಮನೆಗೆ. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಅತ್ತೆ ಸೊಪ್ಪು ತಂದಿದ್ರು. ಸೊಪ್ಪೆಲ್ಲ ಬಿಡಿಸಿ ಎತ್ತಿಟ್ವಿ. ನಮ್ಮ ಪಾಪುನೂ ಅಜ್ಜಿ ಜೊತೆ ಎಲ್ಲ ಆಟ ಆಡ್ತಾಯಿದ್ಲು ಚೆನ್ನಾಗಿ. ಈ ಅಜ್ಜಿ ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಅತ್ತೆಯವರ ಅತ್ತೆ ಇವರು. ಇನ್ನೂ ಚೆನ್ನಾಗಿದ್ದಾರೆ ನೋಡಿ. ಆ ಪಾಪು ಜೊತೆ ಆಟ ಆಡ್ತಾಯಿದ್ದಾರೆ. ಅವ್ರಿಗೂ ನಾವೆಲ್ಲ ಬಂದರೆ ತುಂಬ ಖುಷಿ. ಇವಳು ನನ್ನ ಮಗ ಎಲ್ಲ ಇದ್ದರೆ ಆಟ ಆಡ್ಕೊಂಡಿರೋದಕ್ಕೆ. ವಯಸ್ಸಾದಮೇಲೆ ಹಿಂಗೆ ಅಲ್ವಾ, ಮಕ್ಳ ಜೊತೆ ಆಟ ಆಡ್ಕೊಂಡು ಅವರು ಮಕ್ಕಳಾಗ್ಬಿಟ್ಟಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ಅದಕ್ಕೆ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತ. ಬಿಡ್ತಾನೇ ಇಲ್ಲ ಅಜ್ಜಿನ, ಅಷ್ಟು ಆಟ ಆಡ್ತಿದ್ದಾಳೆ ಅಜ್ಜಿ ಜೊತೆ. ಅಲ್ಲಿ ನಮ್ಮ ಮನೆಯಲ್ಲಿ ಯಾರೂ ಜಾಸ್ತಿ ಜನ ಇರೋದಿಲ್ವಲ್ಲ, ಅವಳಿಗೆ ಇಲ್ಲಿ ಬಂದುಬಿಟ್ರೆ ತುಂಬ ಖುಷಿ. ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ನಮ್ಮ ಅತ್ತೆ ಜೊತೆ, ಅಜ್ಜಿ ಜೊತೆ, ಎಲ್ಲರ ಜೊತೆನೂ. ಇನ್ನು ನನ್ನ ಮಗನೂ ಕೂಡ ಎದ್ಬಿಟ್ಟ. ನಾನು ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ ಹಠ ಮಾಡ್ತಾಯಿದ್ದ. ಆವಾಗ ನಮ್ಮ ರೋಡ್ ಹತ್ರನೇ ದೇವ್ರು ಕೂಡ ಬಂತು. ಅದಕ್ಕೆ ಅವನ್ನ ಅಲ್ಲೇ ಕರ್ಕೊಂಡೋಗಿ ತೋರಿಸ್ದೆ. ದೂರ ನಿಂತ್ಕೊಂಡು ತೋರಿಸ್ಕೊಂಡು ಕರ್ಕೊಂಡು ಬಂದೆ ಮನೆಗೆ. ಅಷ್ಟರಲ್ಲಿ ನಮ್ಮತ್ತೆ ಅಡುಗೆ ಮಾಡಿದರು. ನಮ್ಮತ್ತೆ ಮೂಲಂಗಿ ಸಾಂಬಾರು, ಮುದ್ದೆ ಮಾಡಿದರು. ಅಲ್ಲೇ ಎಲ್ಲ ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ. ತುಂಬ ಇಷ್ಟ ಆಯಿತು ನನಗೆ. ಇವಾಗ ಬಂದ್ವಿ. ಬಂದ ತಕ್ಷಣ ನಾನು ವೀಡಿಯೋ ಆನಲ್ಲಿ ಇದ್ದಿದ್ದಕ್ಕೆ ನನ್ನ ಹಸ್ಬೆಂಡ್ ನನ್ನ ರೇಗಿಸ್ತಾಯಿದ್ರು. ಹಾಯ್ ಫ್ರೆಂಡ್ಸ್ ಅಂತ ಸ್ಟಾರ್ಟ್ ಮಾಡ್ತಾಳೆ ಅಂತ. ನೋಡಿ ಫ್ರೆಂಡ್ಸ್, ಟೈಮ್ 11 ಗಂಟೆ 11 ಆಗಿದೆ. ಇವಾಗ ಬಂದಿದ್ದೀವಿ ನಮ್ಮ ಅತ್ತೆ ಮನೆಯಿಂದ. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಮಲ್ಕೋಬೇಕು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಾ ಇರೋದಕ್ಕೆ ಹಿಂಗೆ ಕಾಮಿಡಿ ಮಾಡ್ತಾಯಿದ್ರು. ಅದಕ್ಕೆ ಇಬ್ಬರು ನಗ್ತಾ ಇದ್ವಿ. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.